Hello friends, welcome to SMS Tutorials. I am Sindhu MS. ನಿಮಗೆ ಈ ವಿಡಿಯೋದಲ್ಲಿ ನಾನು ಇಮೇಜಸ್ ಫಾರ್ಮ್ಡ್ ಬೈ ಲೆನ್ಸ್ ಆ್ಯಂಡ್ ಮಿರರ್ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಬಿಂಬಗಳು ಹೇಗೆ ಫಾರ್ಮ್ ಆಗ್ತದೆ ಮಸೂರದಿಂದ ಹಾಗೆ ದರ್ಪಣಗಳಿಂದ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದರಿಂದ ನಿಮಗೆ ಮಾರ್ಕ್ಸ್ ಬರುತ್ತೆ ಅಂತ ನಾನು ಕನ್ಫರ್ಮಾಗಿ ಹೇಳ್ತಿಲ್ಲ, ಬಟ್ ಡೆಫಿನೆಟ್ಲಿ ಒಂದಿಷ್ಟು ನಾಲೆಜ್ ಅಂತೂ 100% ಸಿಗುತ್ತೆ. ನಾಲೆಜ್ ಬಂತು ಅಂತಂದರೆ ಒಂದಲ್ಲ ಒಂದಿನ ಅದು ಯೂಸ್ಫುಲ್ ಆಗೇ ಆಗುತ್ತಲ್ವ. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪ್ಲೀಸ್ ಡೂ ಶೇರ್ ಮೈ ಚಾನಲ್, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಂಗೆ ಇನ್ನೂ ಹೆಚ್ಚು ವರ್ಕ್ ಮಾಡಬೇಕು, ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅನ್ನೋ ಹುಮ್ಮಸ್ ಬರುತ್ತೆ. ಪ್ಲೀಸ್ ಡೂ ಸಪೋರ್ಟ್. ಓಕೆ, ಹಾಗಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಮೇಜ್ ಹಾಗಂದ್ರೇನು? ಪ್ರತಿಬಿಂಬ. ಎಲ್ಲಿ ನೋಡ್ತೀವಿ ನಾವು ಪ್ರತಿಬಿಂಬವನ್ನು? ಅದು ಮುಖ್ಯವಾಗಿ ಬೇಕಾಗಿರೋದಲ್ವ? ಹೌದು, ಬೇಕೇ ಬೇಕು. ಪ್ರತಿಬಿಂಬದಲ್ಲಿ ನಾವು ಎಷ್ಟು ವಿಧ ನೋಡ್ತೀವಿ? 2 ವಿಧ ನೋಡ್ತೀವಿ. ಯಾವ್ಯಾವುದು ಗೊತ್ತಿದೆಯಾ ಯಾರಿಗಾದರೂ? ಎಸ್, ಅಫ್ಕೋರ್ಸ್ ತುಂಬ ಜನ ಹೇಳ್ತೀರಾ. ಏನು? ಮಿಥ್ಯ ಪ್ರತಿಬಿಂಬ ಹಾಗೆ ಸತ್ಯ ಪ್ರತಿಬಿಂಬ. ವರ್ಚುವಲ್ ಇಮೇಜ್ ಆ್ಯಂಡ್ ರಿಯಲ್ ಇಮೇಜ್. ಯಾವುದನ್ನು ನಾವು ವರ್ಚುವಲ್ ಇಮೇಜ್ ಅಂತೀವಿ, ಯಾವುದನ್ನು ನಾವು ಮಿಥ್ಯ ಪ್ರತಿಬಿಂಬ ಅಂತ ಹೇಳಿ ಕರಿತೀವಿ? ಯಾವ ಒಂದು ಪ್ರತಿಬಿಂಬ ನಮಗೆ ಸ್ಕ್ರೀನ್ ಮೇಲೆ ಪಡ್ಕೊಳ್ಳೋಕೆ ಆಗ್ತಿಲ್ವಲ್ಲ, ಅದನ್ನು ನಾವು ವರ್ಚುವಲ್ ಇಮೇಜ್ ಅಂತೀವಿ, ಮಿಥ್ಯ ಪ್ರತಿಬಿಂಬ ಅಂತೀವಿ. ಹಾಗಿದ್ರೆ ಯಾವ ಒಂದು ಪ್ರತಿಬಿಂಬವನ್ನು ನಾವು ಒಂದು ಪರದೆಯ ಮೇಲೆ ಸ್ಕ್ರೀನ್ ಮೇಲೆ ನಾವು ಪಡ್ಕೊಳ್ಳೋಕ್ಕಾಗುತ್ತಲ್ವ, ಅಂಥದ್ದನ್ನು ನಾವು ರಿಯಲ್ ಇಮೇಜ್ ಅಂತೀವಿ. ಸೊ ಗೊತ್ತಾಗ್ತಿದೆಯಾ? ವರ್ಡ್ ಯೂಸೇಜ್ ನಿಮಗೆ ಅರ್ಥ ಆಗ್ತಿದೆ ಅಂತಂದರೆ ನಿಮಗೆ ಕೊಟ್ಟಿರೋ ಆಪ್ಷನ್ಸ್ಗಳನ್ನು ನೀವು ನೋಡಿದ ತಕ್ಷಣ ಈಸಿಯಾಗಿ ಗೆಸ್ ಮಾಡಿಬಿಡ್ತೀರಾ. ಯಾವ ಮಸೂರನ್ನಾದ್ರೂ ಕೊಡಲಿ, ಯಾವ ದರ್ಪಣನಾದರೂ ಕೊಡಲಿ, ಎಂಥ ಸಿಚುಯೇಷನ್ ಆದರೂ ಕೊಡಲಿ, ಕೊಡೋ ಯೂಸೇಜಲ್ಲಿ ಏನಾದರೂ ಆಗಿರಲಿ, ಆಪ್ಷನ್ಸ್ಗಳಲ್ಲಿ ಇಂಥ ವರ್ಡ್ಗಳನ್ನೇ ಯೂಸ್ ಮಾಡೋದು. ವರ್ಚುವಲ್, ರಿಯಲ್, ಮ್ಯಾಗ್ನಿಫೈಡ್, ಡಿಮಿನಿಷ್ಡ್, ಈ ಥರದ ವರ್ಡ್ಗಳನ್ನು ಯೂಸ್ ಮಾಡಿದಾಗ ಕಾನ್ಸೆಪ್ಟ್ ನಿಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಜಸ್ಟ್ ಫೋಕಸ್ ಆನ್ ದ ಕಾನ್ಸೆಪ್ಟ್. ಓಕೆ, ಗೊತ್ತಾಯ್ತಲ್ವ? ಹಾಗಿದ್ರೆ ವರ್ಚುವಲ್ ಆ್ಯಂಡ್ ರಿಯಲ್ ಇಮೇಜ್ ಅಂದರೆ ಏನು ಅಂತ ಅರ್ಥ ಆಯ್ತಲ್ವ? ಸೊ ಅದನ್ನೇ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಬರೋಣ. ಫಸ್ಟ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ದಟ್ ಈಸ್ ಪ್ಲೇನ್ ಮಿರರ್. ಸಮತಲ ದರ್ಪಣದ ಬಗ್ಗೆ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ನೋಡಿರ್ತೀರ, ಮುಖ ಡೈಲಿ ನೋಡ್ಕೊಳ್ತಾನೆ ಇರ್ತೀವಿ ಕನ್ನಡಿಲಿ. ಅಫ್ಕೋರ್ಸ್ ಹೇಗೆ ಕಾಣಿಸುತ್ತೆ ನೋಡ್ತಾ ಇದ್ದೀರಾ? ಇಲ್ಲಿ ದಿಸ್ ಇಸ್ ಅ ಮಿರರ್. ಇದನ್ನು ನೀವು ಒಂದು ಮಿರರ್ ಗೋಡೆಗೆ ತಗಲಾಕಿರೋದು ಅಂದ್ಕೊಂಡ್ರೆ, ಮತ್ತು ಇಲ್ಲಿ ಹಾಕಿದೆ, ಇಲ್ಲೊಬ್ಬ ಇದ್ದಾನೆ, ಅದು ಹೆಂಗೆ ಬರೋಕ್ಕೆ ಸಾಧ್ಯ ಅಂತ ನೀವು ಯೋಚನೆ ಮಾಡ್ಬೋದು. ಗೊತ್ತಿಲ್ಲದೆ ಇರೋರು ಸಡನ್ನಾಗಿ ನೋಡಿದ್ರೆ ವಾಟ್ ಈಸ್ ದಿಸ್ ಅಂತ ಹೇಳ್ಬೋದಿಲ್ಲ ಅಂತ ಹೇಳಲ್ಲ. ಆದರೆ ನೀವೀಗ ಇಟ್ ಈಸ್ ಯು, ಇಲ್ಲಿ ನೀವು ನಿಂತಿದ್ದೀರಾ ಅಂತಂದರೆ ಈ ಕನ್ನಡಿಲಿ ನೀವು ಕಾಣಿಸ್ತೀರಾ. ಇಟ್ ಮೀನ್ಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ. ಇಟ್ ಮೀನ್ಸ್ ವಾಟ್? ದ ಇಮೇಜ್, ಪ್ರತಿಬಿಂಬ ಎಲ್ಲಿ ಕಾಣಿಸ್ತಿದೆ? ಕನ್ನಡಿ ಒಳಗಡೆ ಇದೆ ಅನ್ನೋ ರೀತಿಲಿ ಕಾಣಿಸ್ತಿದೆ. ಅದ್ರ ಹಿಂದೆ ಹೋಗಿ ನೋಡಿದ್ವಿ ಅಂತಂದರೆ ನಮಗೆ ಯಾರಾದರೂ ಕಾಣ್ತಾರ? ಅಲ್ಲಿ ನಾನೇ ಕಾಣ್ತೀನಿ ಅಲ್ಲೊಳಗೆ ಬಗ್ಗೆ ಹೋಗಿ ನೋಡಿದ್ರೆ? ನೋ, ನೆವರ್. ಆದರೆ ನಮಗೆ ಹೇಗೆ ಕಾಣಿಸುತ್ತೆ ಕನ್ನಡಿಲಿ? ಅದ್ರ ಒಳಗಡೆ ಇದೆ ಪ್ರತಿಬಿಂಬ. ಬಂದಿರೋ ಪ್ರತಿಬಿಂಬ ಏನಾಗಿದೆ ಅದ್ರ ಒಳಗಡೆ ಇದೆ, ಅದ್ರ ಹಿಂದೆ ಇದೆ ಅನ್ನೋ ರೀತಿಲಿ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ? ಅದಕ್ಕೋಸ್ಕರನೇ ಪ್ಲೇನ್ ಮಿರರ್ ಕಾನ್ಸೆಪ್ಟ್ ಕೆಲವೊಮ್ಮೆ ಕಷ್ಟ ಆಗುತ್ತೆ. ಈಸಿ ಅಂತ ಅಂದ್ಕೊಳ್ತೀವಿ, ಕ್ವಶನ್ ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ. ಇದರಲ್ಲಿ ಹಾಗಿದ್ರೆ ಏನೇನು ತಿಳ್ಕೊಳ್ಬಹುದು ನೀವು ಅಂತಂದರೆ, ಇಲ್ಲಿ ಕೊಟ್ಟಿರೋದ್ರಲ್ಲಿ ನೋಡಬಹುದು. ಒಂದು ಕನ್ನಡಿ, ಈಗ ಪ್ರತಿಬಿಂಬ ಏನಾಗಿರುತ್ತೆ ಒಳಗಡೆ ಬಿದ್ದಿದೆ. ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ನಾವು ಪರದೆಯ ಮೇಲೆ, ಸ್ಕ್ರೀನ್ ಮೇಲೆ ನಾವು ಪ್ರತಿಬಿಂಬವನ್ನು, ಇಮೇಜನ್ನು ಫಾರ್ಮೇಷನ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ನಾವು ವರ್ಚುವಲ್ ಇಮೇಜ್ ಅಂತ ಹೇಳಿ ಕರಿತೀವಿ. ಪ್ಲೇನ್ ಮಿರರಿಂದ ನಾವು ಪಡ್ಕೊಳ್ಳುವಂತಹ ಪ್ರತಿಬಿಂಬ ಯಾವುದು? ಹಾಗಿದ್ರೆ ವರ್ಚುವಲ್ ಇಮೇಜ್. ಅರ್ಥ ಆಗ್ತಿದೆ ಅಲ್ವಾ? ಆ್ಯಂಡ್ ಇಲ್ಲಿ ನಿಮಗೆ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಕ್ಸ್ ಇದೆ, ಇಲ್ಲೂ x2 ಅಂತ ಕೊಟ್ಟಿದ್ದಾರೆ. ನೀವೇನಾದರೂ ಇಲ್ಲಿ 10 ಮೀಟ್ರ್ ಇದ್ದೀರಾ ಅಂತಂದರೆ ಇದು ಸಹಿತ 10 ಮೀಟ್ರ್ ದೂರದಲ್ಲೇ ಇರೋ ರೀತಿಲಿ ಕಾಣಿಸುತ್ತೆ. ನೀವು ಇನ್ನೂ ದೂರ ಹೋಗ್ರಿ, ಇನ್ನೂ ದೂರ ಹೋಗುತ್ತೆ. ಹತ್ತಿರ ಬನ್ನಿ, ಪಕ್ಕದಲ್ಲೇ ನಿಂತ್ಕೊಳ್ಳಿ, ಅಷ್ಟೇ ಪಕ್ಕದಲ್ಲಿದೆ ಅನ್ನೋ ರೀತಿಲಿ ಕಾಣಿಸುತ್ತೆ. ಅಂದರೆ ನಿಮಗೂ ಮತ್ತು ಇಲ್ಲಿ ಬಂದಿರುವಂತಹ ಇಮೇಜಿಗೂ ಇರುವಂತಹ ಡಿಸ್ಟೆನ್ಸ್ ಏನಾಗಿರುತ್ತೆ ಅಂದರೆ, ಇದು ಎಕ್ಸ್ ಇತ್ತು ಅಂದರೆ ಇದು ಸಹಿತ ಎಕ್ಸೇ ಇರುತ್ತೆ. ಹಾಗಿದ್ರೆ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಇಮೇಜ್ ಆ್ಯಂಡ್ ಯು ಅಂತ ಹೇಳಿ ಇನ್ ದ ಪ್ಲೇನ್ ಮಿರರ್ ಅಂತ ಕೇಳಿದಾಗ ನೀವು ಅಲ್ಲಿ ಹೇಗೆ ಹೇಳಬೇಕು ಅಂತಂದರೆ, ಇಲ್ಲಿ ಆವಾಗ ಎಕ್ಸ್ ಪ್ಲಸ್ ಎಕ್ಸನ್ನು ಮಾಡಬೇಕಾಗುತ್ತೆ. ಈಗ 10 ಮೀಟ್ರ್ ಕೊಟ್ಟಿದ್ರು, 10 ಕಿಲೋಮೀಟ್ರ್ ಕೊಟ್ಟಿದ್ರು ಅಂದರೆ 10 + 10 ಏನಾಗುತ್ತೆ? ಅಲ್ಲಿಗೆ 20 ಮೀಟರ್ ಆಗುತ್ತೆ. ತುಂಬ ಜನ ಏನು ಅಂದ್ಕೊಳ್ತೀರಾ? 10 ಮೀಟರ್ ಇದು ಅಫ್ಕೋರ್ಸ್ ಸೇಮ್ ಇರುತ್ತೆ ಅಂತ ಹೇಳಿ 10 ಮೀಟ್ರ್ ಕೊಟ್ಬಿಡ್ತೀರಾ. ಬಟ್ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಎಕ್ಸಾಕ್ಟ್ ಡಿಸ್ಟೆನ್ಸ್. ಪ್ರತಿಬಿಂಬ ನಮಗೆ ಒಳಗಡೆ ಇದೇ ರೀತಿಲಿ, ಮಿರರ್ನ ಒಳಗಡೆ ಇರೋ ರೀತಿಲಿ ಕಾಣಿಸೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಯಿತಾ?
ಲೈಕ್ ಮಾಡಿ, ಹಾಗೆ ಡು ಕಮೆಂಟ್. ಸಪೋರ್ಟ್ ಇದ್ದರೆ ಇನ್ನೂ ನೀವು ಹೆಚ್ಚು ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಇದು ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಒಬ್ರು ಯಾರೋ ಕಮೆಂಟಲ್ಲಿ ಹೇಳಿದರು, ಆ ಕಾರಣದಿಂದಾಗಿ ನಾನು ಮಾಡಿದೆ. ಹೌದಲ್ವಾ, ಒಂದು ಕಡೆ ವಿಡಿಯೋದಲ್ಲಿ ಕೊಡೋಣ ಅಲ್ವಾ ಅಂತ ನಂಗೆ ಅನಿಸ್ತು. ಆ ಥರ ನಿಮಗೇನಾದರೂ ಒಂದೇ ಕಡೆ ಯಾವುದೋ ಒಂದಿಷ್ಟು ಕಾನ್ಸೆಪ್ಟ್ಗಳು ಕನ್ಫ್ಯೂಷನ್ ಆಗ್ತಿದೆ, ಅದನ್ನು ಬೇರೆ ಬೇರೆ ಕಡೆ ಇದೆ ಸರಿ ಅನಿಸ್ತಾ ಇಲ್ಲ, ನೀವು ಒಂದು ಕಡೆ ವಿಡಿಯೋ ಮಾಡಿಬಿಟ್ಟು ನಮಗೆ ಫುಲ್ ಕಾನ್ಸೆಪ್ಟ್ ಹೇಳಿ ಅಂತ ಅಂದರೆ ಐ ವಿಲ್ ಡೂ ಡೆಫಿನೆಟ್ಲಿ. ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿದ್ದೀನಿ, ಖಂಡಿತ ಟಿ ಬರೋದ್ರೊಳಗಡೆ ನಾನು ಮಾಡಿಕೊಡೋದಂತೂ 100% ಟ್ರೂ. ಅದು ಬಟ್ ಯಾವುದು ನಿಮಗೆ ನೀಡಿದೆ ಅನ್ನೋದನ್ನ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಓಕೆ, ಹಾಗಿದ್ರೆ ಬನ್ನಿ ಮುಂದೆ ನೋಡೋಣ. ಹಾಗಿದ್ರೆ ಇಮೇಜಸ್ಗಳು ಯಾವ್ಯಾವ ರೀತಿ ಇರುತ್ತೆ, ಪ್ರಾಪರ್ಟೀಸ್ಗಳನ್ನು ಕೇಳ್ತಾರೆ. ಪ್ಲೇನ್ ಮಿರರಿಂದ ಬರುವಂತಹ ಒಂದು ಪ್ರತಿಬಿಂಬ ಇಮೇಜ್ ಏನಾಗಿರುತ್ತೆ, ಅದರ ಒಂದು ಪ್ರಾಪರ್ಟಿ ಏನು, ಗುಣಗಳು ಏನೇನಿರುತ್ತೆ ಅಂತ ಹೇಳಿ ನೀವು ನೋಡ್ತಾ ಹೋದ್ರಿ ಅಂತಂದರೆ, ಒಂದು ಎಕ್ಸಾಕ್ಟ್ಲಿ ವರ್ಚುವಲ್ ಇಮೇಜ್ ಆಗಿರುತ್ತೆ. ಹಾಗೆ ನೀವು ಎಷ್ಟು ಹೈಟ್ ಇರ್ತೀರೋ ಅದರಲ್ಲಿ ಒಳಗಡೆ ಬಿದ್ದಿರುವಂಥ ಪ್ರತಿಬಿಂಬನೂ ಸಹಿತ ಏನಾಗಿರುತ್ತೆ, ಅಷ್ಟೇ ಹೈಟ್ ಇರುತ್ತೆ. ಅಫ್ಕೋರ್ಸ್ ನೀವು ಹೈಟ್ ಇದ್ದು ಅದೇನಾದ್ರು ಕುಳ್ಳು ಕಾಣಿಸ್ತಿರುತ್ತೆ? ನೆವರ್. ನೀವು ತೆಳ್ಳಗಿದ್ದು ಅದರಲ್ಲಿ ಕನ್ನಡಿಲಿ ಏನಾರ ದಪ್ಪ ಕಾಣಿಸ್ತಿದ್ದೀರಾ? ನೋ. ನಾನು ಮಾತಾಡ್ತಾ ಇರೋದು ಸಮತಲ ದರ್ಪಣ, ಪ್ಲೇನ್ ಮಿರರ್ ಬಗ್ಗೆ, ಬೇರೆ ಮಿರರ್ ಬಗ್ಗೆ ಅಲ್ಲ. ಬೇರೆ ಕೆಲವೊಂದು ಕನ್ನಡಿಯಲ್ಲಿ ನಾವು ನೋಡ್ಕೊಂಡಾಗ ದಪ್ಪ ಕಾಣಿಸ್ತೀನಲ್ಲ, ಕೆಲವೊಂದು ಕಡೆಲಿಂದ ಎಷ್ಟು ಸಖತ್ ಸಣ್ಣ ಕಾಣಿಸ್ತೀನಪ್ಪ, ಆ ಥರ ಸಿಚುಯೇಷನ್ ಬಂದಿರುತ್ತೆ ನಮಗೆ. ಆ್ಯಕ್ಚುಲಿ ದೋಸ್ ಆರ್ ಅದರ್ ಮಿರರ್ಸ್. ನಾವಿಲ್ಲಿ ಮಾತಾಡ್ತಾ ಇರೋದು ಪ್ಲೇನ್ ಮಿರರ್ ಬಗ್ಗೆ. ಅದರಲ್ಲಿ ನೀವು ಎಷ್ಟು ಹೈಟ್ ಇರ್ತೀರೋ ಎಕ್ಸಾಕ್ಟ್ಲಿ ಅಷ್ಟೇ ಹೈಟ್ ಇರ್ತೀರ. ಇದರಲ್ಲಿ ಸ್ವಲ್ಪ ಕ್ರಾಸಾಗಿ ಇಮೇಜ್ ಕೊಟ್ಟಿರೋದ್ರಿಂದ ಹಾಗೆ ಅನಿಸ್ತಿದೆ, ಆದರೆ ನೀವು ಈ ಇಮೇಜಲ್ಲಿ ನೋಡ್ಬೋದು ಎಷ್ಟು ಹೈಟ್ ಇರುತ್ತೋ ಎಕ್ಸಾಕ್ಟ್ಲಿ ಅಷ್ಟೇ ಹೈಟ್ ಇರ್ತಾರೆ. ನೆವರ್ ಚೇಂಜಸ್. ಇದನ್ನು ನೀವು ನಿಮ್ಮ ಡೈಲಿ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಅಂತೂ 100% ಮಾಡಿರ್ತೀರ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನೀವು ಬಲಗಡೆ ಕೈ ಎತ್ತಿದರೆ ಅಲ್ಲಿ ಎಡಗಡೆ ಕಾಣಿಸ್ತಿರುತ್ತೆ. ನಾವು ಯೂಶ್ವಲಿ ಈ ಥರ ಏನೋ ಡಿಸೈನ್ಸ್ ಮಾಡುವಾಗ ಅಥವಾ ಕೈಯಲ್ಲೇನೋ ಹೇರ್ ಸ್ಟೈಲ್ ಮಾಡ್ಕೊಳ್ಳುವಾಗ ಬಲಗಡೆ ಅದು ಕನ್ನಡಿ ನೋಡ್ಕೊಂಡು ಏನಾದ್ರು ಮಾಡೋಕ್ಕೆ ಹೋದ್ವಿ ಅಂದರೆ ಮುಗೀತು ಆ್ಯಕ್ಚುಲಿ. ಆದರೆ ಬಲಗೈ ಎಡಗೈ ಕನ್ಫ್ಯೂಷನ್ ಆಗೋಗುತ್ತೆ. ಕನ್ನಡಿಲೇ ಫುಲ್ ಕಾನ್ಸಂಟ್ರೇಟ್ ಮಾಡ್ತಿದ್ವಿ ಅಂತಂದರೆ ಅಲ್ಲಿಗೆ ಹೋಯ್ತು, ಎಡವಟ್ಟಾಯಿತು ಅಂತಲೇ ಅರ್ಥ. ಈ ಥರ ಆಗುತ್ತೆ. ಇದಕ್ಕೆ ಈ ಒಂದು ಗುಣಕ್ಕೆ ನಾವೇನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಲ್ಯಾಟ್ರಲ್ ಇನ್ವರ್ಷನ್, ಪಾರ್ಶ್ವ ವಿಲೋಮ ಅಂತ ಹೇಳಿ ಕರಿತೀವಿ. ಇಲ್ಲಿ ಇನ್ನೊಂದೇನೋ ಕೊಟ್ಟಿದ್ದೀನಿ, ಹೇಳಲಿಲ್ಲ ಅಲ್ಲ, ಅಪ್ರೈಟ್ ಆ್ಯಂಡ್ ಎರೆಕ್ಟ್. ಇವೆರಡು ಸೇಮ್. ಅಪ್ರೈಟ್ ಅಂತನಾದರೂ ಹೇಳ್ಬಹುದು ವರ್ಡ್, ಎರೆಕ್ಟ್ ಅಂತನಾದರೂ ಹೇಳ್ಬೋದು. ಅದಕ್ಕೋಸ್ಕರ ಎರಡನ್ನೂ ಸಹಿತ ಮೆನ್ಷನ್ ಮಾಡಿದ್ದೀನಿ. ಎರೆಕ್ಟ್ ಅಂತಂದ್ರೂ ನೇರ ಅಥವಾ ನೆಟ್ಟಿಗೆ ಅಥವಾ ಸ್ಟ್ರೈಟ್ ಅಂತ ಏನು ಹೇಳ್ತೀವಲ್ಲ ಅದೇ. ಅಪ್ರೈಟ್ ಅಂತ ಅಂದರೆ ಕರೆಕ್ಟ್ ನೇರ, ಅಪ್ ಮೇಲ್ಗಡೆ ಇರೋದು ಮೇಲ್ಗಡೆನೇ ಇದೆ, ಕೆಳಗಡೆ ಇರೋದು ಕೆಳಗಡೆನೇ ಇದೆ. ದಟ್ ಈಸ್ ದ ವೆನೇರ್. ಅಷ್ಟೇ, ಮುಗೀತು. ನೇರವಾಗಿರುವಂಥದ್ದು. ಎಷ್ಟು ಹೈಟ್ ಇದೆಯೋ ಅಷ್ಟೇ ಹೈಟ್ ಇದೆ. ನೀವು ಏನಾದರೂ ನಿಂತ್ಕೊಂಡಿರೋದು ತಲೆ ಮೇಲಿದ್ದು ನೀವು ಈ ಥರ ನಿಂತಿದ್ದೀರಾ ಅಂತಂದರೆ ಇಮೇಜ್ ಫಾರ್ಮೇಷನ್ ಏನಾದ್ರು ತಲೆ ಉಲ್ಟಾ ಕೆಳಗೆ ಬಂದಿರುತ್ತಾ? ನೋ ಅಲ್ವಾ. ಅದಕ್ಕೋಸ್ಕರ ಇದನ್ನು ನಾವು ಉದ್ದದ ಹೇಳ್ತಾ ಇರೋದ್ರ ಬಗ್ಗೆ ನೇರವಾಗಿರುತ್ತೆ. ಆದರೆ ನಾವು ರೈಟ್ ಲೆಫ್ಟ್ ಇದೆಯಲ್ಲ ಕಾನ್ಸೆಪ್ಟು, ಅದು ಉಲ್ಟಾ ಇರೋ ಕಾರಣ ದಟ್ ಈಸ್ ಕಾಲ್ಡ್ ಲ್ಯಾಟ್ರಲ್ ಇನ್ವರ್ಷನ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಸೇಮ್ ಶೇಪ್ ಇರುತ್ತೆ. ನಾವು ಗೊಂಬೆನ ನಿಲ್ಲಿಸಿದರೆ ಗೊಂಬೆನೇ ಕಾಣಿಸುತ್ತೆ. ಹಾಗೆ ಬ್ಯಾಟರಿ ಏನಾದ್ರು ತೋರಿಸ್ತಿದ್ದೀವಿ ಅಂತಂದರೆ ಬ್ಯಾಟರಿನೇ ಬರುತ್ತೆ. ಬಾಲ್ ಏನೋ ತೋರಿಸಿದ್ವಿ ಅಂದರೆ ಬಾಲೇ ಬರುತ್ತೆ. ಸೇಮ್ ಶೇಪ್, ಸೇಮ್ ಸೈಜ್. ಹಾಗೆ ನೀವು ಅಲ್ಲಿ ಕಾಣಿಸುವಂತಹ ಒಂದು ಇಮೇಜನ್ನು ನೋಡಿಬಿಟ್ಟು ಆ ವಸ್ತು ಯಾವುದು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡೋಕ್ಕೆ ಆಗುತ್ತಲ್ವ. ಅದು ದೊಡ್ಡದಿದೆಯೋ ಸಣ್ಣದಿದೆಯೋ ಅನ್ನೋದನ್ನು ನಾವು ಗೆಸ್ ಮಾಡಬಹುದಲ್ವ. ಅದಕ್ಕೋಸ್ಕರನೇ ಹೇಳೋದು ಪ್ಲೇನ್ ಮಿರರ್ ಅಂತ ಹೇಳಿ ಈಸಿಯಾಗಿ ಗೊತ್ತಾಗುತ್ತೆ. ಅಫ್ಕೋರ್ಸ್ ಇದು ಇವಾಗ ಅಲಂಕಾರದಲ್ಲಿ ಅಥವಾ ಡೈಲಿ ಲೈಫಲ್ಲಿ ನಾವು ಮನೆಗಳಲ್ಲಿ ಯೂಸ್ ಮಾಡುವಂಥದ್ದಾಗಿರ್ಬೋದು ಪ್ಲೇನ್ ಮಿರರ್. ಹಾಗೆ ಕೆಲಿಡೋಸ್ಕೋಪಲ್ಲೂ ಸಹಿತ ನಾವು ನೋಡ್ತೀವಿ. ಇನ್ನೂ ಎಲ್ಲೆಲ್ಲಿ ನೋಡ್ತೀವಿ ಅನ್ನೋದನ್ನು ಲೀಸ್ಟ್ ಮಾಡ್ಕೊಳ್ಳಿ. ಹಾಗೆ ನಾನೇನಾದರೂ ಒಂದು ಕಾನ್ಸೆಪ್ಟನ್ನು ಬಿಟ್ಟಿದ್ದರೆ ಈ ಪ್ರಾಪರ್ಟೀಸಲ್ಲಿ ಇದು ಒಂದು ಸೇರಿಕೊಳ್ಳುತ್ತೆ ಮ್ಯಾಮ್ ಅಂತ ಏನಾದರೂ ನಿಮ್ಗೆ ಅನಿಸಿದೆ, ಪ್ಲೀಸ್ ಡು ಕಮೆಂಟ್. ಯಾಕಂದರೆ ಎಲ್ಲದೂ ಕವರ್ ಮಾಡಬೇಕು ಅಂತ ಹೇಳಿ ಹೋದಾಗ ಸಮ್ಟೈಮ್ಸ್ ಎಲ್ಲೋ ಒಂದು ಕಡೆ ಮಿಸ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ. ಈ ಕಾನ್ಸೆಪ್ಟ್ ನಾನು ಎಲ್ಲೋ ನೋಡಿದ್ದೆ ಮೇಡಮ್ ಕ್ವಶನ್ ಪೇಪರಲ್ಲಿ, ಈ ಥರ ಬರಬಹುದು, ಇದೊಂದು ಆ್ಯಡ್ ಮಾಡಬಹುದಿತ್ತು ನೀವು ಅಂತ ಯು ಕ್ಯಾನ್ ಟೆಲ್. ಬಿಕಾಸ್ ಫ್ಲೆಕ್ಸಿಬಲ್ ಎಜುಕೇಷನ್ ಈಸ್ ನೀಡೆಡ್ ನಾವು ಅಲ್ವಾ. ಅದಕ್ಕೋಸ್ಕರನೇ ನಾನು ಆ ಥರ ಏನು ಅಂದ್ಕೊಳ್ಳೋದಿಲ್ಲ. ಯು ಕ್ಯಾನ್ ಶೇರ್. ಮುಂದೆ ನೋಡಬಹುದು, ನಿಮಗೆ ಈ ಥರದ್ದು ಪ್ರಶ್ನೆಯನ್ನು ಸಹಿತ ಕೇಳ್ತಾರೆ. ದ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಬೈ ದ ಟೂ ಅಡ್ಜಸೆಂಟ್ ಪ್ಲೇನ್ ಮಿರರ್ಸ್ ಡಿಪೆಂಡ್ ಆನ್ ದ ಆ್ಯಂಗಲ್ ಬಿಟ್ವೀನ್ ದ ಮಿರರ್. ಈಗ ಟೂ ಪ್ಲೇನ್ ಮಿರರ್ಸನ್ನು ಯೂಸ್ ಮಾಡಿದ್ದಾರೆ ಅಂತ ಅಂದರೆ, ಸೊ ದಟ್ ಅಲ್ಲಿ ಏನಾಗುತ್ತೆ, ಎಕ್ಸಾಕ್ಟ್ಲಿ ನಾವು 90 ಡಿಗ್ರಿಯಲ್ಲೇ ಇಟ್ಟಿರೋಂಗೆ ಆಗುತ್ತೆ. ಅಲ್ಲಿ ಹಾಗಿದ್ರೆ ಇಮೇಜಸ್ಗಳು ಎಷ್ಟು ಫಾರ್ಮೇಷನ್ ಆಗುತ್ತೆ ಅಂತ ನೀವು ನೋಡಿದಾಗ 360 ಡಿವೈಡೆಡ್ ಬೈ ಥೀಟಾ ಮೈನಸ್ 1. ಇಲ್ಲೇನಾಗುತ್ತೆ, 360 ಡಿಗ್ರಿ ಡಿವೈಡೆಡ್ ಬೈ 90 ಮೈನಸ್ 1, 0 0 ಕ್ಯಾನ್ಸಲ್. ದೇರ್ ವಿಲ್ ಬಿ
4 ಇಮೇಜಸ್ ಅಂತ ಹೇಳ್ತೀವಿ ನಾವು. ಅದು ಯಾವಾಗ 90 ಡಿಗ್ರಿಲಿ ಇಟ್ಟಾಗ. ಅದ್ರ ಜೊತೆಗೆ 4 - 1 ಅಲ್ವಾ, ಸಾರಿ 4 - 1 ಟೋಟಲಿ 3 ಇಮೇಜಸ್ ಏನಾಗುತ್ತೆ ಫಾರ್ಮ್ ಆಗುತ್ತೆ. ಆದರೆ ನಿಮಗೆ ಈ ಒಂದು ಫಾರ್ಮುಲಾ ಆಲ್ವೇಸ್ ಅಪ್ಲಿಕೇಬಲ್ ಆಗೋದಿಲ್ಲ. ನೀವು ಎಲ್ಲೇ ನೋಡಿದ್ರೂ ಯಾವಾಗಲೂ ನಿಮಗೇನಾಗಿರುತ್ತೆ, ಎಲ್ಲರೂ ಇದೇ ಫಾರ್ಮುಲಾನ ಕೊಟ್ಟಿರ್ತಾರೆ. ಐ ನೋ ಎಕ್ಸಾಕ್ಟ್ಲಿ. ತುಂಬ ಜನ ನನಗೆ ಇದನ್ನು ಕೇಳಿದ್ದಾರೆ, ಅದಕ್ಕೋಸ್ಕರ ಇದು ಒಂದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಇದು ನಂದು ಫಾರ್ಮುಲಾನ ನೀವು ಅಪ್ಲೈ ಮಾಡಿಬಿಟ್ಟು ಎಷ್ಟು ಬರುತ್ತೆ ಅನ್ನೋದನ್ನು ನೋಟ್ ಮಾಡಿಟ್ಕೊಳ್ಳಿ. 90 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ ಆ್ಯಂಡ್ 30 ಡಿಗ್ರಿ. ಡೂ ದಿಸ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರಾದ್ಗಾದರೂ ಗೊತ್ತಾಗಲಿಲ್ಲ ಅಂತಂದರೆ ಅವಾಗ ಆನ್ಸರ್ ಬೇರೆಯವ್ರಿಗೆ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಓಕೆ, ಮುಂದೆ ನೀವು ನೋಡಬಹುದು ಯಾಕೆ ಹೆಲ್ಪ್ ಆಗಲ್ಲ ಅಂತ ಹೇಳಿದ್ನಲ್ಲ, ಇದೇ ಉದ್ದೇಶಕ್ಕೆ. ನೀವು ನೋಡಬಹುದು ಇಲ್ಲಿ ವೆನ್ ದ ವ್ಯಾಲ್ಯೂ ಆಫ್ 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ ಏನಿರುತ್ತಲ್ಲ ಆ್ಯಂಗಲ್, ಅದು ಈವನ್ ಆಗಿತ್ತು ಅಂತ ಅಂದರೆ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ ಅಫ್ಕೋರ್ಸ್. ಆ್ಯಂಡ್ ಅಲ್ಲಿ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಏನಾಗಿರುತ್ತೆ ಅಂದರೆ ಅದು ಸಿಮಿಟ್ರಿಕ್. ಅಸಿಮಿಟ್ರಿಕ್ ಯಾವಾಗ ಆಗಿರುತ್ತೆ, ಹಾಗೆ ಸಿಮಿಟ್ರಿಕ್ ಯಾವಾಗ ಆಗಿರುತ್ತೆ, ಇದನ್ನು ಸಹಿತ ಮುಂದೆ ಕೇಳುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಇನ್ನೂ ಸಹಿತ ನಿಮಗೆ ಬೇಕು ಕಾನ್ಸೆಪ್ಟ್ ಅಂತ ಅಂದರೆ ನೋಡ್ಬೋದು ಇಲ್ಲಿ. ಇಫ್ 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ ಈಸ್ ಈಕ್ವಲ್ ಟು ಈವನ್ ನಂಬರ್ ಬಂತು ಅಂತ ಅಂದರೆ ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ವಿತ್ 1. ಓಕೆ, ಆಡ್ ನಂಬರ್ ಬಂತು ಅಂತಂದರೆ ಇಟ್ ಮೀನ್ಸ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಆನ್ ದ ಆ್ಯಂಗಲ್ ಬೈಸೆಕ್ಟಾರ್ ಅಂತ. ಕರೆಕ್ಟಾಗಿ ಬೈಸೆಕ್ಟ್ ಮಾಡುವಂತಹ ಪ್ಲೇಸಲ್ಲೇ ಇಟ್ಟಿರ್ತಾರೆ ಅಂತ. ಹಾಗೆ ಆಡ್ ನಂಬರ್ ಬಂದಿದೆ, ಅವಾಗೇನಾಗುತ್ತೆ, ಅಲ್ಲಿ ಬೈಸೆಕ್ಟರ್ ಪ್ಲೇಸಲ್ಲಿ ಇಟ್ಟಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ ಅಷ್ಟೇ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆ ಹೇಳಿದ್ದು? ಸೊ ದೆನ್ ದ ಕೌಂಟ್ ದ ನಂಬರ್ ಆಫ್ ಇಮೇಜಸ್ ಆ್ಯಸ್ ಎಕ್ಸ್ಪ್ಲೇನ್ಡ್ ಅಬೋ ಅಷ್ಟೇ. ಈಗ ಇಂಟೀಜರ್ ಬಂದಿಲ್ಲ ಅಂದರೂ ಸಹಿತ ನೀವೇನು ಮಾಡ್ತೀರಾ, ಈಗ ರ್ಯಾಷ್ನಲ್ ನಂಬರ್ ಬಂತಪ್ಪ, ಇರ್ಯಾಷ್ನಲ್ ನಂಬರ್ ಬರೋಕ್ಕೆ ಸಾಧ್ಯತೆ ಇಲ್ಲ ಬಿಡಿ, ರ್ಯಾಷ್ನಲ್ ನಂಬರ್ ಬಂತಪ್ಪ, ಅವಾಗ ಏನು ಮಾಡಬೇಕು ಹಾಗಿದ್ರೆ? ಸೊ ಅದಕ್ಕೋಸ್ಕರ ಜಸ್ಟ್ ಡೋಂಟ್ ಫೋಕಸ್ ಆನ್ ಓನ್ಲಿ ಸಿಂಗಲ್ ಕಾನ್ಸೆಪ್ಟ್. 360 ಡಿಗ್ರಿ ಡಿವೈಡ್ ಬೈ ಥೀಟಾ -1 ಯಾವಾಗ ಅಪ್ಲೈ ಆಗುತ್ತೆ ಅದು ಗೊತ್ತಿರಬೇಕಲ್ವ. ಜಸ್ಟ್ ಎಲ್ಲ ಒಂದೇ ಕಡೆ, ಒಂದಕ್ಕೆ ಎಲ್ಲರೂ ಒಂದೇ ಕಡೆ ಕುರಿ ಬೀಳ್ತಿದ್ದಾರೆ ಅಂತ ಬೀಳಕ್ಕೆ ಹೋಗಬೇಡಿ. ಸ್ವಲ್ಪ ಯೋಚನೆ ಮಾಡಿ ಇದು ಕಾನ್ಸೆಪ್ಟ್ ಬರ್ಕೊಳ್ಳಿ. ಇನ್ನೂ ಇನ್ ಡೀಟೇಲ್ ಆ್ಯಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು, ಆದರೆ ಈಗ ಅರ್ಜೆನ್ಸಿ ಇರೋದ್ರಿಂದ ನಾನು ಎಲ್ಲ ಕಾನ್ಸೆಪ್ಟ್ನು ಕವರ್ ಮಾಡಬೇಕಾಗಿರೋದ್ರಿಂದ ಮೇನ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಂತರ ನಾನು ಕಂಪ್ಲೀಟಾಗಿ ಫೋಕಲ್ ಪಾಯಿಂಟು, ಪ್ರಿನ್ಸಿಪಲ್ ಆ್ಯಕ್ಸಿಸ್, ಆ್ಯಕ್ಚುಲಿ ಇದೆಲ್ಲ ಹೇಳಬೇಕು. ನಾವು ಇಷ್ಟು ಸಾಕು. ಓಕೆ, ಮುಂದೆ ನೋಡೋಣ ಕಾನ್ಕೇವ್ ಮಿರರ್. ಇದರಲ್ಲಿ ಏನಾಗಿರುತ್ತೆ, ಇಮೇಜ್ ಆ್ಯಕ್ಚುಲಿ ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜಸ್ ಎರಡನ್ನೂ ಸಹಿತ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇದು ನಿಮ್ನ ದರ್ಪಣದಲ್ಲಿ ನಾವು ಸತ್ಯ ಹಾಗೂ ಮಿಥ್ಯ ಪ್ರತಿಬಿಂಬವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಮಿಥ್ಯ ಪ್ರತಿಬಿಂಬ ಇದ್ದಾಗ ಏನಾಗುತ್ತೆ, ಇಮೇಜ್ ನೆಟ್ಟಗಿರುತ್ತೆ, ಎರೆಕ್ಟಾಗಿರುತ್ತೆ. ಆದರೆ ಉಲ್ಟಾ ಇರುತ್ತೆ ಯಾವಾಗ ಅಂತಂದರೆ ಅದು ರಿಯಲ್ ಇಮೇಜ್ ಆದಾಗ, ಅದನ್ನು ನಾವು ಒಂದು ಸ್ಕ್ರೀನ್ ಮೇಲೆ ಪಡ್ಕೊಂಡಾಗ. ಗೊತ್ತಾಗ್ತಿದೆ ಅಲ್ವಾ? ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಬರುವಂತಹ ಇಮೇಜಸ್ ಏನಾಗಿರುತ್ತೆ, ಎನ್ಲಾರ್ಜ್ಡ್ ಆಗಿರುತ್ತೆ. ಹಾಗೆ ಇದು ಸಹಿತ ಸಮ್ ಕೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದು ಅಂತಂದರೆ ಫೋಕಲ್ ಪಾಯಿಂಟ್, ಪ್ರಿನ್ಸಿಪಲ್ ಆ್ಯಕ್ಸಿಸ್, ಒರಿಜಿನ್, ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಇದ್ರ ಬಗ್ಗೆ ನೀವೇನಾದರೂ ಓದ್ಕೊಳ್ಳೇಬೇಕು ನಾನು ಅಂತ ಅನಿಸಿದ್ರೆ ನೀವು 10th ಸ್ಟ್ಯಾಂಡರ್ಡ್ ಬುಕ್ಕನ್ನು ಓದ್ಕೋಬಹುದು. ಅಥವಾ ನೀವೇ ಹೇಳ್ರಿ ಅಂತ ಏನಾದರೂ ನೀವು ಹೇಳೋದಾದರೆ, ಅಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಒಂದು ಕಮೆಂಟ್ಸ್ನ ನೋಡಿಬಿಟ್ಟು ನಾನು ಬೇಕಾದರೆ ಮಾಡಿಕೊಡ್ತೀನಿ. ತುಂಬ ಏನು ಕಷ್ಟ ಇಲ್ಲ, ಈಸಿ ವೇ. ಒಂದು ಕಲ್ತ್ಕೊಂಡ್ಬಿಟ್ರೆ ಇನ್ನು 4, ಅಂದರೆ ಕಾನ್ಕೇವ್ ಮಿರರ್ ನೀವು ಕಲ್ತ್ರಿ ಅಂತಂದರೆ ಕಾನ್ಕೇವೆಕ್ಸ್ ಮಿರರ್, ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್ ಎಲ್ಲದು ಫ್ರೀ. ಒಂದು ನೆನ್ಪಿಡ್ಕೊಂಬಿಟ್ರೆ ಆಯಿತು. ಇಟ್ಸ್ ಈಸಿ, ಎಕ್ಸಾಕ್ಟ್ಲಿ. ಹಾಗೆ ಈ ಒಂದು ನಿಮ್ನ ದರ್ಪಣವನ್ನು ನಾವು ಟಾರ್ಚ್ ಲೈಟ್ಗಳಲ್ಲಿ ನೋಡಬಹುದು, ಆಟೋಮೊಬೈಲ್ ಹೆಡ್ಲೈಟ್ಸಲ್ಲಿ ನೋಡಬಹುದು. ಹೇಗೆ ನೆನ್ಪಿಟ್ಕೊಳ್ಬಹುದು ಅಂತಂದರೆ, ಎಲ್ಲಿ ನೀವು ಲೈಟನ್ನು ಹಾಕಿದಿರೋ ಅದು ಈಗ ಜಸ್ಟ್ ಟಾರ್ಚನ್ನ ನೆನ್ಪು ಮಾಡ್ಕೊಳ್ಳಿ. ಆನ್ ಮಾಡ್ತಿದ್ದ ಹಾಗೇ ಆ ಟಾರ್ಚ್ ಲೈಟ್ ಏನಾದರೂ ಒಂದೇ ಕಡೆಗೆ ಹೋಗಿ ಒಂದು ಸಿಂಗಲ್ ಬೀಮ್ ರೀತಿಯಲ್ಲಿ ಕಾಣಿಸ್ತಿದೆಯಾ ನಮಗೆ? ಈ ಟಾರ್ಚ್ ಲೈಟಿಂದ ಹೋಗಿ ಸಿಂಗಲ್ ಬೀಮ್ ಈ ರೀತಿಯಾಗಿ ಬೀಳುತ್ತಾ? ನೆವರ್. ಆದರೆ ಹೇಗೆ ಬೀಳುತ್ತೆ? ಹೀಗಿತ್ತು ಅಂತಂದರೆ ಈ ರೀತಿಯಾಗಿ ಛಿದ್ರವಾಗಿ ಬೀಳುತ್ತೆ. ಅಂದರೆ ಎಲ್ಲ ಏರಿಯಾನು ಕವರ್ ಮಾಡುತ್ತದು, ಹೌದಲ್ವಾ? ಸೊ ಅದಕ್ಕೋಸ್ಕರನೇ ಹೇಳೋದು, ಇದು ಒಂದು ನೆನ್ಪಿಡ್ಕೊಂಡ್ಬಿಟ್ರೆ ಕಾನ್ಕೇವ್ ಮಿರರ್ ಯಾವುದೇ ಕೊಟ್ಟರು ನೀವು ಬರೀತೀರ. ಟಾರ್ಚ್ ಲೈಟನ್ನು ನೆನ್ಪಿಡ್ಕೊಂಡ್ರೆ ಆಯಿತು. ಹಾಗಿದ್ರೆ ಇಮೇಜಸ್ಗಳನ್ನು ದೊಡ್ಡದಾಗಿ ಪಡ್ಕೊಳ್ಳೋದೆಲ್ಲದು ಕಾನ್ಕೇವ್ ಮಿರರ್.
ಹಲ್ಲೇನಾಗಿದೆ ಅಂತೇಳಿ ಡಾಕ್ಟ್ರ್ ನೋಡಬೇಕು ಅಂತಂದರೆ ಅಲ್ಲಿ ಯೂಸ್ ಮಾಡೋದು ಸಹಿತ ಕಾನ್ಕೇವ್ ಮಿರರ್. ಇಲ್ಲಿ ಒಬ್ಳು ಕೈಯನ್ನು ಇಟ್ಟು ತೋರಿಸ್ತಾ ಇದ್ದಾಳೆ, ಅವಳ ಕೈ ಎಷ್ಟು ಚಿಕ್ಕದಾಗಿದೆ, ಆದರೆ ಆ ಒಂದು ಮಿರರಲ್ಲಿ ನೀವು ನೋಡ್ತಾ ಇದ್ದೀರಾ. ಇಟ್ಸ್ ಅ ಸ್ಪೆರಿಕಲ್ ಮಿರರ್, ದುಂಡಾಗಿರುತ್ತೆ. ಅದಕ್ಕೋಸ್ಕರನೇ ಕೆಲವೊಂದು ಕನ್ನಡಿಲಿ ನಾವು ನೋಡಿಕೊಂಡಾಗ ದಪ್ಪ ಕಾಣ್ತೀವಿ. ಯಾಕೆ ಅಂತಂದರೆ ಇದೇ ರೀಸನ್, ಗೊತ್ತಾಗ್ತಿದೆಯಲ್ಲ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ನೀವು ಲೈಟ್ಸ್ಗಳನ್ನು ನೋಡಿರ್ತೀರಲ್ಲ, ಫ್ಲ್ಯಾಶ್ ಲೈಟ್ ಅದೆಲ್ಲವೂ ಸಹಿತ ಅಲ್ಲಿ ನೀವು ನೋಡೋದು ಕಾನ್ಕೇವ್ ಮಿರರ್. ಸೊ ಫಸ್ಟ್ ಯಾವಾಗಲೂ ನೀವು ಕಾನ್ಕೇವ್ ಮಿರರ್ ಓದೋದ್ರಿಂದ ಉಳಿದಿದ್ದೆಲ್ಲನೂ ನೆನಪಲ್ಲಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮುಂದೆ ನೋಡಬಹುದು ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ನ ನಾವು ಕಾನ್ವರ್ಜಿಂಗ್ ಮಿರರ್ ಅಂತ ಹೇಳ್ತೀವಿ, ಕಾನ್ಕೇವ್ ಮಿರರ್ನ ಡೈವರ್ಜಿಂಗ್ ಮಿರರ್ ಅಂತ ಹೇಳ್ತೀವಿ. ಇದನ್ನು ಸಹಿತ ನೆನ್ಪಿಟ್ಕೊಳ್ಳಿ, ಒಳ್ಳೆಯದಾಗಿ ಯೂಸ್ ಆಗುತ್ತೆ ನಿಮಗೆ. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಬರುವಂತಹ ಇಮೇಜಸ್ ಏನಾಗಿರುತ್ತೆ, ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗಿರುತ್ತೆ, ನೇರವಾಗಿರುತ್ತೆ, ಮಿಥ್ಯ ಪ್ರತಿಬಿಂಬವನ್ನು ಹೊಂದ್ತೀವಿ, ಜೊತೆಗೆ ಡಿಮಿನಿಷ್ಡ್ ಆಗಿರುತ್ತೆ. ಡಿಮಿನಿಷ್ಡ್ ಅಂತ ಅಂದರೆ ಇವಾಗ ಚಿಕ್ಕದಾಗಿರುತ್ತೆ ಅಂತ. ಇದರಲ್ಲಿ ಎನ್ಲಾರ್ಜ್ಡ್ ಆಗಿತ್ತು ಅಲ್ವಾ, ಎನ್ಲಾರ್ಜ್ಡ್ ಆಗಿತ್ತು ಕಾನ್ಕೇವಲ್, ಅದಕ್ಕೋಸ್ಕರ ಇಮೇಜಸ್ ಎಲ್ಲ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಡಿಮಿನಿಷ್ಡ್ ಅಂತ ಅಂದರೆ ಚಿಕ್ಕದಾಗಿ ಕಾಣಿಸುತ್ತೆ. ಎಲ್ಲಿ ಚಿಕ್ಕದಾಗಿ ಕಾಣುತ್ತೆ, ನಾವು ಒಂದು ಸಣ್ಣ ಮಿರರ್ ಇಟ್ಕೊಂಡಿದ್ದೀವಿ, ಆ ಸಣ್ಣ ಮಿರರಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದ್ದೀವಿ ಅಂತಂದರೆ ಅಫ್ಕೋರ್ಸ್ ನೀವು ನೆನ್ಪು ಮಾಡ್ಕೋಬೋದು, ಗಾಡಿಯಲ್ಲಿರುವ ಸೈಡ್ ವ್ಯೂಸ್ ಏನಿರುತ್ತಲ್ಲ, ಮಿರರ್ ಇರುತ್ತಲ್ಲ ಅಲ್ಲಿ. ಸೊ ನಿಮಗೋಸ್ಕರ ಇಲ್ಲಿ ಚಿತ್ರವನ್ನು ಸಹಿತ ನೀವು ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಈ ರೀತಿಯಾಗಿ ಕಾನ್ವೆಕ್ಸ್ ಮಿರರ್ ಇರುತ್ತೆ. ಅಫ್ಕೋರ್ಸ್ ಇಲ್ಲಿ ನೋಡ್ಬೋದು. ಜೊತೆಗೆ ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ನೀವು ನಿಮ್ಮ ಮುಖ ನೋಡ್ಕೊತಿದ್ದೀರಾ ಅಂತಂದರೆ, ಅಥವಾ ಈ ಥರ ಈಗ ನಿಮಗೊಂದು ಇಮೇಜ್ ಸಣ್ಣದಾಗಿ ಕಾಣಿಸ್ತಿದೆ ಅಂತ ಹೇಳಿ ಎಲ್ಲಿ ಅನಿಸುತ್ತೋ ಅದೆಲ್ಲದು ಸಹಿತ ಕಾನ್ವೆಕ್ಸ್ ಮಿರರ್, ಪೀನ ದರ್ಪಣ ಆಗಿರುತ್ತೆ. ಮ್ಯಾಗ್ನಿಫೈಯಿಂಗ್ ಲೆನ್ಸ್, ಟೆಲಿಸ್ಕೋಪ್, ಇಲ್ಲೆಲ್ಲನೂ ಸಹಿತ ನಾವು ಕಾನ್ವೆಕ್ಸ್ ಮಿರರನ್ನು ಯೂಸ್ ಮಾಡ್ತೀವಿ. ಮುಂದೆ ನೋಡೋದಾದರೆ ಇದಿಷ್ಟು ಎಕ್ಸಾಂಪಲ್ಸನ್ನು ನೋಡೋದಕ್ಕಿಂತ ನೆನ್ಪಿಡ್ಕೊಳ್ಳೋದಕ್ಕಿಂತನೂ ನೀವು ಈ ಪಿಕ್ಚರ್ನ ಮೈಂಡಲ್ಲಿ ಸ್ಟೋರ್ ಮಾಡ್ಕೊಂಬಿಟ್ರೆ ಆಯಿತು. ಸ್ಕ್ಯಾನ್ ಮಾಡ್ಕೊಂಬಿಡ್ರಿ ಅಷ್ಟೇ. ಫೋಟೋ ತಗೊಳ್ರಿ, ಒಂದು ಹೇಳ್ತೀನಿ ಹಾಗೆ ಪಟ್ ಅಂತ ಕಣ್ಣಲ್ಲಿ ಸ್ಕ್ರೀನ್ಶಾಟ್ ಅಲ್ಲ. ಓಕೆ, ನೆಕ್ಸ್ಟ್ ಲೆನ್ಸ್ ಬಗ್ಗೆ ಬರೋಣ. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಮಿರರ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಯಾವಾಗ ಅಂತಂದರೆ ಕಂಪೇರ್ ಮಾಡ್ಕೊಳ್ಳಿ, ಈ ಥರದ್ದೆಲ್ಲ ಕಂಪೇರ್ ಮಾಡಿದಾಗ ನೆನಪಲ್ಲಿ ಇರುತ್ತೆ ಚೆನ್ನಾಗಿ. ಕಾನ್ವೆಕ್ಸ್ ಲೆನ್ಸನ್ನು ನಾವು ಕಾನ್ವರ್ಜಿಂಗ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಅಫ್ಕೋರ್ಸ್ ಯಾಕೆ ಅಂತ ಅಂದರೆ, ನೀವಿಲ್ಲಿ ಚಿತ್ರನ ಕೊಟ್ಟಿದ್ದೀನಿ, ಎಲ್ಲ ಇದ್ರ ಮೂಲಕ ಲೈಟನ್ನು ಕಳಿಸಿದಾಗ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಸಿಂಗಲ್ ಬೀಮ್, ಒಂದು ಕಡೆಗೆ ಹೋಗಿ ಕೂರುತ್ತದು. ಯಾಕೆ ಟಾರ್ಚಲ್ಲಿ ನಾವು ಇದನ್ನು ನಾವು ಡೈವರ್ಜಿಂಗ್ ಮಿರರ್ ಅಂತ ಹೇಳಿ ಯಾಕೆ ಕರಿತೀವಿ ಅಂತಂದರೆ, ಇಲ್ಲಿದ್ದಂತಹ ಲೈಟನ್ನು ಏನಾಗುತ್ತೆ, ಇಲ್ಲಿ ಛಿದ್ರ ಆಗಿ ಬೇರೆ ಕಡೆ ಹೋಗ್ತಾ ಇದೆ. ಒಂದು ಕಡೆಯಿಂದ ಒಂದು ಸಿಂಗಲ್ ಪಾಯಿಂಟಿಂದ ಏನಾಗ್ತಿದೆ, ಎಲ್ಲ ಕಡೆ ಹೋಗ್ತಾ ಇದೆ. ದಟ್ ಈಸ್ ಕಾಲ್ಡ್, ಇದನ್ನು ನಾವು ಡೈವರ್ಜಿಂಗ್ ಮಿರರ್ ಅಂತಿದ್ದೀವಿ. ಆದರೆ ಇಲ್ಲಿ ನೀವು ಕಾನ್ವೆಕ್ಸ್ ಲೆನ್ಸನ್ನು ನೀವು ನೋಡ್ತಿದ್ರೆ, ದಿಸ್ ಈಸ್ ಕಾಲ್ಡ್ ಕಾನ್ವರ್ಜಿಂಗ್ ಲೆನ್ಸ್. ಯಾಕೆ ಅಂತ ಅರ್ಥ ಆಯ್ತಲ್ವಾ, ಇಟ್ ಗೋಯಿಂಗ್ ಟು ಕಾನ್ವರ್ಜಿಂಗ್ ಅಷ್ಟೇ. ಇಟ್ ಈಸ್ ವರ್ಚುವಲ್ ಎಕ್ಸಾಕ್ಟ್ಲಿ. ಹಾಗೆ ಇಟ್ ಈಸ್ ಅಪ್ರೈಟ್, ನೇರವಾಗಿರುತ್ತೆ, ಅಥವಾ ಎರೆಕ್ಟ್ ಅಂತ ಕೊಟ್ಟರು ಸಹಿತ ನೀವು ಒಪ್ಕೋಬಹುದು. ದ ಇಮೇಜ್ ಈಸ್ ಗ್ರೇಟರ್ ದ್ಯಾನ್ ಆಬ್ಜೆಕ್ಟ್. ಗೊತ್ತಾಗ್ತಿದೆಯಾ, ಕಂಪ್ಯಾರಿಸನ್ ಗೊತ್ತಾಗ್ತಿದೆಯಾ? ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್ ಬೋತ್ ಆರ್ ಸೇಮ್. ಅಂದರೆ ಪ್ರಾಪರ್ಟೀಸನ್ನು ನಾವು ಯೋಚನೆ ಮಾಡಿದಾಗ, ನೆನಪಲ್ಲಿ ಇಟ್ಕೊಳ್ಳುವಾಗ ಈ ರೀತಿಯಾಗಿ ಹೋಗಿ. ಅಲ್ಲೂ ಸಹಿತ ಗ್ರೇಟರ್ ಆಗಿತ್ತು ತಾನೆ, ಅದಕ್ಕೋಸ್ಕರನೇ ಅಲ್ಲಿದ್ದದ್ದೆಲ್ಲ ಆಬ್ಜೆಕ್ಟ್ಸ್ಗಳೆಲ್ಲ ದೊಡ್ಡ ಕಾಣಿಸ್ತಿತ್ತು ನಮಗೆ. ಇಲ್ಲೂ ಸಹಿತ ಕಾನ್ವೆಕ್ಸ್ ಲೆನ್ಸನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ದೊಡ್ಡದು ಕಾಣಿಸ್ಬೇಕು, ಚಿಕ್ಕದಾಗಿರೋ ಅಕ್ಷರ ಕಾಣಿಸ್ತಾ ಇಲ್ಲ, ಅವಾಗ ಏನು ಮಾಡಬೇಕಾಗಿದ್ರೆ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡಬೇಕು ಅಲ್ವಾ. ಗೊತ್ತಾಗ್ತಿದೆ ಅಲ್ವಾ ಕಂಪ್ಯಾರಿಸನ್. ದ ಇಮೇಜ್ ಡಿಸ್ಟೆನ್ಸ್ ಈಸ್ ಗ್ರೇಟರ್ ದ್ಯಾನ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ನೋಡಿ, ಇದು ಸಹಿತ ಮುಖ್ಯವಾಗುತ್ತೆ. ಡಿಸ್ಟೆನ್ಸ್ ಮೇಯ್ನಾಗಿ ನಾನು ಹೇಳಿದ್ನಲ್ಲ, ಇನ್ನು ನಾನು ಫೋಕಲ್ ಲೆಂತ್ ಆ್ಯಂಡ್ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಬಗ್ಗೆ ಹೇಳಿದಾಗ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಸ್ಟಿಗಿನ ಅಷ್ಟೊಂದು ಈಗ ಟೈಮ್ ಆಗಲ್ಲ ಅನ್ನೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಒಟ್ಟಿಗೆ ಅದೆಷ್ಟನ್ನೆಲ್ಲ ನೋಡಿದ್ರೆ ಎಷ್ಟು ನೀಡಿದೆ ಅನ್ನೋದು ಇದೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ವ. ಅದಕ್ಕೋಸ್ಕರ ಜಸ್ಟ್ ಇಷ್ಟಷ್ಟೇ ಹೇಳ್ತಾ ಇದ್ದೀನಿ ಇವಾಗ. ಇದು ಪಕ್ಕ ಆಗಿಬಿಡಿ, ಮುಂದೊಂದು ದಿನ ಅದನ್ನು ಹೇಳ್ಕೊಡ್ತೀನಿ ಅಷ್ಟೇ. ಒಟ್ಟಿಗೆ ನಾವು ಎಲ್ಲದು ತುಂಬಕ್ಕೆ ಹೋದರೆ ಮೈಂಡ್ ತೊಗೊಳ್ದೇ ಇರ್ಬೋದಲ್ವ, ನೆನ್ಪಿಟ್ಕೊಳ್ಳೋಕ್ಕಾಗದೇ ಇರ್ಬೋದು. ಇಮೇಜ್ ಈಸ್ ಹೈಲಿ ಡಿಮಿನಿಷ್ಡ್. ಏನಪ್ಪ ಇವರು ಹಿಂಗೆ ಹೇಳ್ತಿದ್ದಾರೆ, ಒಂದು ಕಡೆ ನೋಡಿದ್ರೆ ಗ್ರೇಟರ್ ಕಾಣಿಸ್ತಿದೆ ಅಂತಿದ್ದಾರೆ, ಇನ್ನೊಂದು ಕಡೆ ಇಮೇಜ್ ಡಿಮಿನಿಷ್ಡ್ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ದಿಸ್? ಅಫ್ಕೋರ್ಸ್ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಹೇಳ್ತೀನಿ. ರಿಯಲ್ ಆ್ಯಂಡ್ ಇನ್ವರ್ಟ್ ಆಗಿರುತ್ತೆ. ನಾನು ಹೇಳ್ದಾಗೆ ಇಲ್ಲಿ ಬರುವಂಥ ಡಿಸ್ಟೆನ್ಸ್ ಆ್ಯಂಡ್ ಫೋಕಲ್ ಲೆಂತ್ ಅದು ಹೇಳಿದ್ನಲ್ಲ, ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೂ ಫೋಕಲ್ ಲೆಂತ್ಗೂ ಇರುವಂತಹ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಮಗೆ ಬರುವಂಥ ಒಂದು ಪ್ರತಿಬಿಂಬ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಕ್ಯಾಮ್ರಾದಲ್ಲಿ, ಟೆಲಿಸ್ಕೋಪ್ಗಳಲ್ಲಿ, ನಮ್ಮ ಕಣ್ಣಾಗಿರಬಹುದು, ಅದೆಲ್ಲನೂ ನಿಮಗೆ ಇದೊಂದು ಎಕ್ಸಾಂಪಲ್ ಆಗಿರುತ್ತೆ.
ಹೈಪರ್ ಮೆಟ್ರೋಪೋಡಿಯಾ ಅಥವಾ ಅದನ್ನು ಅಥವಾ ಹೈಪರ್ ಮೆಟ್ರೋಫಿಯಾ ಅಂತಲೂ ಸಹಿತ ನಾವು ಹೇಳ್ತೀವಿ. ಆ ಒಂದು ಕಾಯಿಲೆಗೆ ನೀವೀಗ ಲಾಂಗ್ ಸೈಟೆಡ್ನೆಸ್ ಅಂತ ಏನು ಹೇಳ್ತೀವಲ್ವ, ಲಾಂಗ್ ಸೈಟೆಡ್ನೆಸ್ ಮೀನ್ಸ್ ನಮಗೆ ಹತ್ತಿರದಿಂದ ಕಾಣ್ತಿರುವಂತಹ ಇಮೇಜ್ ಅಕ್ಷರಗಳು ಸಣ್ಣದಾಗಿರುವವು ಅವ್ಯಾವು ಕಾಣಿಸ್ತಿಲ್ಲ. ಅದಕ್ಕಾಗಿಯೇ ಯೂಸ್ ಮಾಡ್ತೀವಿ ದಿಸ್ ಲೆನ್ಸ್. ಮೈಕ್ರೋಸ್ಕೋಪ್ಸ್, ಟೆಲಿಸ್ಕೋಪ್ಸ್, ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್, ಕ್ಯಾಮ್ರಾ ಲೆನ್ಸ್ ಇದೆಲ್ಲನೂ ಎಕ್ಸಾಂಪಲ್ಸ್ ಆಗಿರುತ್ತೆ. ಮುಂದೆ ನೋಡೋದಾದರೆ ಕಾನ್ಕೇವ್ ಲೆನ್ಸ್, ಇದರಲ್ಲೂ ಸಹಿತ ವರ್ಚುವಲ್ ಎರೆಕ್ಟ್ ಇರುತ್ತೆ. ಡೈವರ್ಜಿಂಗ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಅಫ್ಕೋರ್ಸ್ ಇಲ್ಲಿ ಇಮೇಜ್ ನಿಮಗೆ ಸೋರ್ಸ್ ಇಲ್ಲಿಂದ ಸ್ಟಾರ್ಟ್ ಆದರೆ ಈ ರೀತಿಯಾಗಿ ಹರಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಡೈವರ್ಜಿಂಗ್ ಲೆನ್ಸ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು ಮಯೋಫಿಯಾ, ಶಾರ್ಟ್ ಸೈಟೆಡ್ನೆಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದಲ್ವ ಯಾಕೆ ಅಂಥೇಳಿ? ನೋಡಿರಿ, ಒಂದು ಹೇಳಿಬಿಟ್ರೆ ಇನ್ನು ಉಳಿದಿದ್ದೆಲ್ಲ ಫಾಸ್ಟಾಗಿ ಹೇಗೆ ಹೋಗುತ್ತೆ ಅಂಥೇಳಿ. ಬೈನಾಕ್ಯುಲರ್ಸ್, ಟೆಲಿಸ್ಕೋಪ್ಸ್ ಮತ್ತು ಐ ಗ್ಲಾಸಸ್ಗಳಲ್ಲಿ, ಫ್ಲ್ಯಾಶ್ ಲೈಟ್ಗಳಲ್ಲಿ ಯೂಸ್ ಮಾಡಬಹುದು ನಾವು. ಕಂಪೇರ್ ದಿಸ್ ವಿತ್ ಕಾನ್ವೆಕ್ಸ್ ಮಿರರ್ ಜೊತೆ ಕಂಪೇರ್ ಮಾಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸನ್ನು ನೀವು ನೆನ್ಪಿಡ್ಕೊಳ್ಳೋದಕ್ಕೆ ಸಾಧ್ಯ. ಸಿಂಪ್ಲಿ ನೀವು ಈ ಚಿತ್ರವನ್ನು ನೋಡೋದ್ರ ಮೂಲಕ ನೆನಪಲ್ಲಿ ಇಟ್ಕೋಬಹುದು. ಯಾವಾಗ ನಿಮಗೆ ಇಮೇಜ್ ಉಲ್ಟಾ ಕಾಣಿಸುತ್ತೆ, ಸೀದಾ ಕಾಣಿಸುತ್ತೆ, ಹಾಗೆ ಕಾಣಿಸೋದೇ ಇಲ್ಲ ಅಥವಾ ಮತ್ತು ನೇರವಾಗಿ ಅಷ್ಟೇ ಇರುತ್ತೆ ಆ ಥರ ಯಾವಾಗ ಅನಿಸುತ್ತೆ ಅಂತಂದರೆ ಇಲ್ಲಿ ರೇ ಡಯಾಗ್ರಾಮನ್ನು ನೀವು ನೋಡಬಹುದು. ಯಾವಾಗ ನೀವು 2F ಪ್ಲೇಸಲ್ಲಿ ಇಟ್ಟಾಗ, F ಪ್ಲೇಸಲ್ಲಿ ಇಟ್ಟಾಗ ಆ್ಯಂಡ್ 2Fಗಿಂತನೂ ಹಿಂದೆ ಇಟ್ಟಾಗ ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಇಟ್ಸ್ ಎನಫ್. ನಿಮಗೊಂದು ಚಾರ್ಟ್ ಸಹಿತ ನಿಮಗೆ SSLC ಬುಕ್ಕಲ್ಲಿ ಸಿಗುತ್ತೆ. ಗೋ ಥ್ರೂ ದಟ್ ಚಾರ್ಟ್. ಆಬ್ಜೆಕ್ಟ್ ಬಿಟ್ವೀನ್ F ಆ್ಯಂಡ್ 2F ಪ್ಲೇಸಲ್ಲಿ ಇಟ್ಟಾಗ ಏನಾಗುತ್ತೆ, ಇಮೇಜ್ ಏನಾಗುತ್ತೆ, ಉಲ್ಟಾ ಇರುತ್ತೆ, ಜೊತೆಗೆ ಇಲ್ಲಿ 2F ಪ್ಲೇಸಲ್ಲಿ ಇರುತ್ತೆ. ಹಾಗೆ F ಪ್ಲೇಸಲ್ಲಿ ಇಟ್ಟಾಗ ಇನ್ಫಿನಿಟಿ ಕಾಣಿಸೋದೇ ಇಲ್ಲ, ಅದು ಎಷ್ಟು ದೊಡ್ಡಕ್ಕಿರುತ್ತೆ ಗೊತ್ತಾಗೋದೇ ಇಲ್ಲ. ಜೊತೆಗೆ ಅಂದರೆ ಇನ್ನು ಹತ್ತಿರ ಹೋದಾಗೆ ಇಮೇಜ್ ದೊಡ್ಡದಾಗುತ್ತೆ ಅಂತ ಅರ್ಥ. ನೀವು ಆ ಥರ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಈಗ 2F ಆ್ಯಂಡ್ F ಪೊಸಿಷನಲ್ಲಿ ಇಟ್ಟಾಗ ಸೇಮ್ ಸೈಡಲ್ಲೇ ಬಿಹೈಂಡ್ ದ ಆಬ್ಜೆಕ್ಟಲ್ಲಿ ನಮಗೆ ಇಮೇಜ್ ಕಾಣಿಸುತ್ತೆ. ಇಮೇಜ್ 2F 1ನಲ್ಲಿಟ್ಟಾಗ 2F2 ಸೇಮ್, ಬಿಯಾಂಡ್ 2F ಹಾಗೆ ಅಂದರೆ ಇನ್ನೂ 2Fಗಿಂತನೂ ಇನ್ನೂ ಹಿಂದೆ ಹೋದ್ವಿ ಅಂತ ಅಂದರೆ ಆಗೇನಾಗುತ್ತೆ, ಇಲ್ಲಿ ಎಕ್ಸಾಕ್ಟ್ಲಿ ಮಿಡಲಲ್ಲಿ ಬರುವಂಥದ್ದು F2 ಆ್ಯಂಡ್ 2F2 ಮಧ್ಯದಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ. ಸೊ ಇನ್ ಡೀಟೇಲ್ ಆಗಿ ನಿಮಗೆ ಅಂದರೆ ವಿತ್ ರೇ ಡಯಾಗ್ರಾಮ್ ಫಸ್ಟ್ ಇದಿಷ್ಟನ್ನು ಪಕ್ಕಾ ಆಗಿ, ಅಂದರೆ ಈ ರೇ ಡಯಾಗ್ರಾಮನ್ನು ಸಹಿತ ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋಕೆ ಆಗ್ತಿಲ್ಲ ಅಂತಂದರೆ ಡೋಂಟ್ ವರಿ ಅಬೌಟ್ ದಟ್. ಫಸ್ಟ್ ನಾನು ನಿಮಗೆ ಇನ್ನು ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಏನು, ಆಪ್ಟಿಕ್ ಸೆಂಟರ್ ಅಂತ ಅಂದರೆ ಏನು, ಅಲ್ಲಿ ನಿಮಗೆ ಎಷ್ಟೆಷ್ಟು ವ್ಯಾಲ್ಯೂ ಇರುತ್ತೆ, ಪ್ಲೇನ್ ಮಿರರಲ್ಲಿ ಎಷ್ಟಿರುತ್ತೆ, ಕಾನ್ವೆಕ್ಸ್ ಲೆನ್ಸಲ್ಲಿ ಎಷ್ಟಿರುತ್ತೆ, ಕಾನ್ಕೇವ್ ಲೆನ್ಸಲ್ಲಿ ಎಷ್ಟಿರುತ್ತೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಿರರಲ್ಲಿ ಯಾವ ಥರ ಇರುತ್ತೆ, ಅದನ್ನೆಲ್ಲ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಹಿತ ಒಂದು ಕಡೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಜಸ್ಟ್ ನೌ ಫೋಕಸ್ ಆನ್ ದ ಕಾನ್ಸೆಪ್ಟ್ ಅಷ್ಟೇ. ಇದನ್ನು ನೀವು ನೋಡಬಹುದು ಹೈಪರ್ ಮೆಟ್ರೋಪೋಡಿಯಾದಲ್ಲಿ, ಜೊತೆಗೆ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ಸಲ್ಲಿ, ಕ್ಯಾಮ್ರಾ ಲೆನ್ಸಲ್ಲಿ ನೀವು ನೋಡಬಹುದು. ನಮ್ಮ ಕಣ್ಣಲ್ಲೂ ಸಹಿತ ದಟ್ ಈಸ್ ಆಲ್ಸೋ ದಿಸ್ ಲೆನ್ಸ್ ಓನ್ಲಿ. ಗೊತ್ತಾಗ್ತಿದೆ ಅಲ್ವಾ? ಸೊ ಈಸಿ ಟು ರಿಮೆಂಬರ್. ಹಾಗೆ ಕಾನ್ಕೇವ್ ಲೆನ್ಸಲ್ಲಿ ನಿಮಗೂ ಸಹಿತ ಅರ್ಥ ಆಯಿತು ಅಂದ್ಕೊಳ್ತೀನಿ. ಮಯೋಫಿಯಾ ಯಾವ ರೀತಿಯಾಗಿ ಆಗುತ್ತೆ, ಅದು ಜೊತೆಗೆ ಯಾವ ಲೆನ್ಸನ್ನು ನಾವು ಯೂಸ್ ಮಾಡಿಬಿಟ್ಟು ಅದನ್ನು ಕ್ಯೂರ್ ಮಾಡ್ಬೋದು ಅಂಥೇಳಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನು ಯಾವ ಕಾನ್ಸೆಪ್ಟನ್ನು ಹೇಳ್ಕೊಡ್ಬೇಕಾಗುತ್ತೆ ನಿಮಗೆ, ಯಾವ್ದು ನೀಡಿದೆ, ಪ್ಲೀಸ್ ಡೂ ಕಮೆಂಟ್. ಐ ವಿಲ್ ಡೂ ಡೆಫಿನೆಟ್ಲಿ. ಮೇನಾಗಿ ನಾನು ಹೇಳಿದಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಂದರೆ ಇವತ್ತೇ 100% ರೆಡಿ ಮಾಡ್ಕೊಳ್ತೀನಿ. ಅಂದರೆ ನಾಳೆಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಮಾಡಿಬಿಟ್ಟು ನಾಳೆ ಹಾಕ್ತೀನಿ ಖಂಡಿತವಾಗ್ಲೂ. ಬಿಕಾಸ್ ಆಫ್ ನಾನು ಇಷ್ಟೇ ಹೇಳೋಣ ಅಂಥೇಳಿ ರೆಡಿ ಆಗಿಬಿಟ್ಟಿದ್ದೆ. ಅಂದರೆ ಸ್ಲೈಡ್ಸ್ಗಳನ್ನು ನಾನು ಇನ್ನೂ ಕಂಪ್ಲೀಟಾಗಿ ಹಾಕ್ಕೊಂಡಿರಲಿಲ್ಲ. ಆ ಕಾರಣದಿಂದಾಗಿ ಇವತ್ತಿದ್ದನ್ನು ಎಷ್ಟು ಮಾಡೋಣ, ನಾಳೆ ಇನ್ನು ಉಳಿದಿದ್ದು ಮಾಡೋಣ ಅಂಥೇಳಿ ಬಿಟ್ಟಿದ್ದೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಹ್ಯಾವ್ ಎ ಗುಡ್ ಡೇ.